ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಕುಶಲ್. ಇದೇನಪ್ಪ ಇದು ದೇವಿ ಫೋಟೋ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಈಗ ನಮಗೆ ನವರಾತ್ರಿ ಬರ್ತಾ ಇದೆ ಅಲ್ವಾ? ನವರಾತ್ರಿ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶಿವನಿಗೆ 1 ಶಿವರಾತ್ರಿ ಆದರೆ ದೇವಿಗೆ 9 ರಾತ್ರಿಗಳು. ಶರದೃತುವಲ್ಲಿ ಬರುವಂತಹ ಆಶ್ವಯುಜ ಮಾಸದಲ್ಲಿ ನಾವು ಆಚರಿಸುವಂತಹ ಈ ನವರಾತ್ರಿಯನ್ನು ಆರಾಧನೆ ಮಾಡಿದ್ರೆ ಏನೇನು ಫಲ ಅಂತ ತಿಳ್ಕೊಳ್ಳೋಣ. ನವರಾತ್ರಿ ನಾವು ಬೊಂಬೆ ಎಲ್ಲ ಕೂಡ್ಸೋಲ್ಲಪ್ಪ, ನಾವು ನವರಾತ್ರಿ ಹಬ್ಬ ಮಾಡೋಲ್ಲಪ್ಪ, ನವರಾತ್ರಿ ಹಬ್ಬ ನಾವು ಮಾಡಿಕೊಂಡೇ ಬಂದಿಲ್ಲಪ್ಪ ಅಂತ ಅನ್ನಂಗಿದ್ರೆ ಈ ವಿಡಿಯೋ ನೋಡಿ. 9 ದಿನಗಳು ದೇವಿಯನ್ನು ಆರಾಧನೆ ಮಾಡಿದ್ರೆ ನಿಮಗೆ ಆರೋಗ್ಯ ಸಮಸ್ಯೆ ಇದೆಯಾ? ನಿಮಗೆ ಹಣಕಾಸಿನ ಸಮಸ್ಯೆ ಇದೆಯಾ? ನಿಮಗೆ ಸಂತಾನ ಆಗಬೇಕಾ? ನಿಮಗೆ ಕಲ್ಯಾಣ ಆಗಬೇಕಾ? ನಿಮಗೆ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕಾ? ಈ ರೀತಿ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ನವರಾತ್ರಿಯನ್ನು ಆಚರಿಸೋದ್ರಿಂದ ಸಿಗುತ್ತೆ. ನವರಾತ್ರಿ ಅಂದರೆ ನವದುರ್ಗಾ ಪೂಜೆ. ಈಗ ಕಾಣಿಸ್ತಾ ಇರೋದು ಶೈಲಪುತ್ರಿ ದೇವಿ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೂಷ್ಮಾಂಡೇಹಿ ಚತುರ್ದಕಂ, ಪಂಚಮಂ ಸ್ಕಂದಮಾತ್ರೇತಿ, ಷಷ್ಠಂ ಕಾತ್ಯಾಯನಿ ಪಿತ, ಸಪ್ತಮಂ ಕಾಳರಾತ್ರಸ್ಯ ಮಹಾಗೌರೀತಿ ಚಾಷ್ಟಕಂ, ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರತಿಷ್ಠಿತ ಅಂತ 9 ದುರ್ಗೆಯರ 9 ನಾಮಗಳು ಇದಾಗಿದೆ. ಹೇಗೆ ಮಾಡಬೇಕು ಈ ನವರಾತ್ರಿ ಪೂಜೆ ಅಂದರೆ, ನೀವು ಈ ರೀತಿ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀನಿ ಅಂದರೆ ಕಳಸವನ್ನು ಕೂಡ ಸ್ಥಾಪನೆ ಮಾಡ್ಬೋದು. ಅಥವಾ ನಾನು ಒಂದು ದೀಪವನ್ನು ಇಟ್ಟು ಅದಕ್ಕೆ ನಾನು ಪೂಜೆ ಸಲ್ಲಿಸ್ತೀನಿ ಅಂದರೆ ಒಂದು ದೀಪವನ್ನು ಇಟ್ಟು ಅದ ಅಕ್ಕಪಕ್ಕ ಇನ್ನೂ 2 ದೀಪಗಳನ್ನು ಹಚ್ಚಿ ಪೂಜೆ ಮಾಡ್ಬೋದು. ಅದೇ ದುರ್ಗಾ ಅಂತ ಹೇಳಿ. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಂದರೆ ಒಂದು ಎಲೆಯಲ್ಲಿ ಒಂದು ಬಟ್ಲಡಿಕೆ ಇಟ್ಟು ಅದನ್ನೇ ಪೂಜೆ ಮಾಡ್ಬೋದು. ಇಲ್ಲ ದೇವಿ ಚಿತ್ರಪಟನ ಇಟ್ಟು ಪೂಜೆ ಮಾಡ್ಬೋದು. ಅಥವಾ ದೇವಿಯ ಮೂರ್ತಿ ಇದ್ದರೆ ಅದನ್ನು ಇಟ್ಟು ಕೂಡ ಪೂಜೆ ಮಾಡ್ಬೋದು. ಹೇಗೆ ಪೂಜೆ ಮಾಡಬೇಕು ಅಂತ ಅಂದರೆ, ನಮಗೆ ಪ್ರಥಮ ದಿನ ಬಂದಿರೋದು ಶೈಲಪುತ್ರಿ ದೇವಿ. ಶೈಲಪುತ್ರಿಯನ್ನು ಪೂಜೆ ಮಾಡಬೇಕಾದ್ರೆ ನಾವು ಉತ್ತರ ಭಾರತದಲ್ಲಿ ಶೈಲಪುತ್ರಿ ಅಂತ ಪೂಜೆ ಮಾಡ್ತಾರೆ. ಅದೇ ನಾವು ದಕ್ಷಿಣ ಭಾರತದಲ್ಲಿ ಕನಕದುರ್ಗಾ ದೇವಿ. ಕನಕದುರ್ಗಾ ದೇವಿ ಬೆಜವಾಡಿ ಕನಕದುರ್ಗಮ್ಮ ಅಂತ ಆಂಧ್ರ ಪ್ರದೇಶದಲ್ಲಿ ನೀರಿನ ಮಧ್ಯಭಾಗದಲ್ಲಿ ಇರುವಂತಹ ದೇವಿ. ನಾವು ದಕ್ಷಿಣ ಭಾರತದಲ್ಲಿ ದುರ್ಗಾ ಅಂತ ಹೇಳಿ ಇವತ್ತಿನ ದಿನ ಪೂಜೆ ಮಾಡ್ತೀವಿ. ನೀವು ಏನು ಇಟ್ಕೊಂಡಿರ್ತೀರೋ, ಒಂದು ಕಳಸ ಇರಬಹುದು, ದೀಪ ಇರ್ಬೋದು, ದೇವಿ ಚಿತ್ರಪಟನ ಇರ್ಬೋದು, ದೇವಿ ಮೂರ್ತಿ ಇರ್ಬೋದು, ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ ಅಮಾವಾಸ್ಯೆ ದಿನವೇ ನೀವೆಲ್ಲ ಸಿದ್ಧತೆ ಮಾಡಿಕೊಂಡು ಪ್ರಥಮ ದಿನ ಅಂದರೆ ಪಾಡ್ಯ ಅಂತ ಕರಿತೀವಿ. ಪಾಡ್ಯದ ದಿನ ನೀವು ದೇವಿಯನ್ನು ಸ್ಥಾಪಿಸಿ 9 ದಿನಗಳು ನೀವು ಏನನ್ನು ಸ್ಥಾಪಿಸ್ತೀರೋ ಅದನ್ನು ಕದಲಿಸಬಾರ್ದು. ಹಾಗೆ ಪೂಜೆ ಮಾಡ್ತಾ ಹೋಗಬೇಕು. ಈ ಶೈಲಪುತ್ರಿ ದೇವಿಗೆ ಹಳದಿ ಹೂಗಳಿಂದ ಅಂದರೆ ಸಂಪಿಗೆ ಹೂವು ಇರ್ಬೋದು, ಶಾವಂತಿಗೆ ಹೂವು ಇರ್ಬೋದು, ಎಲ್ಲೋ ಕಲರ್ ಫ್ಲವರ್ಸಿಂದ ಹಳದಿ ಹೂಗಳಿಂದ ಪೂಜೆ ಮಾಡಬೇಕು. ಅದೇ ರೀತಿ ಮಾವಿನ ಎಲೆಗಳಿಂದ ಅರ್ಚನೆ ಮಾಡಬೇಕು. ಹಾಗೆ ಈ ದೇವಿಗೆ ಯಾವ ನೈವೇದ್ಯ ಮಾಡಬೇಕು ಅಂತ ಮುಂದಿನ ಭಾಗದಲ್ಲಿ ನೈವೇದ್ಯವನ್ನು ನಾವು ತೋರಿಸ್ಕೊಡ್ತೀವಿ. ಹಾಗೆ ಈ ದೇವಿಯನ್ನು ಪೂಜೆ ಮಾಡಿದ್ರೆ ರವಿ ದೋಷ ನಿವಾರಣೆ ಆಗುತ್ತೆ. ಅದಕ್ಕೆ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನೀವು 9 ರಾತ್ರಿಗಳು ನಿಷ್ಠೆಯಿಂದ ಈ ಪೂಜೆಯನ್ನು ಮಾಡಿದ್ರೆ ತುಂಬ ಸುಲಭ ಪೂಜೆ ಅಲ್ವಾ? ಏನು ಕಷ್ಟ ಪೂಜೆ ಇಲ್ಲ. ಇಷ್ಟನ್ನು ಅರ್ಚಿಸಿ ಪೂಜಿಸಿ ನೈವೇದ್ಯ ನಾವು ತೋರಿಸ್ಕೊಟ್ಟಿದ್ದನ್ನು ನೈವೇದ್ಯ ಮಾಡಿ ನಿಮ್ಮ ಕೋರಿಕೆನ ದೇವಿ ಮುಂದೆ ಇಡಿ. ಅಷ್ಟೇ, ಮುಗೀತು. 1 ದಿನದ ಪೂಜೆ ಆಗುತ್ತೆ. ಪೂಜೆ ಏನೋ ತಿಳ್ಕೊಂಡ್ವಿ, ಆದರೆ ಏನು ಸ್ತೋತ್ರ ಹೇಳಬೇಕು ಅಂತ ಅಂದರೆ ನಾವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದು. ಯಾರ್ಯಾರಿಗೆ ಲಲಿತಾ ಸಹಸ್ರನಾಮ ಬರುತ್ತೋ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ದೇವಿ ಖಡ್ಗಮಾಲ ಹೇಳ್ಕೊಳ್ಳಿ. ಈ ರೀತಿ ಲಕ್ಷ್ಮೀ ಅಷ್ಟೋತ್ರ ಏನು ಬರುತ್ತೋ ನಿಮಗೆ ಅದನ್ನು ಹೇಳ್ಕೊಬೋದು. ಏನೂ ಬರೋದಿಲ್ವಾ? ಓಂ ದುಂ ದುರ್ಗಾಯೈ ನಮಃ ಅಂತ ಹೇಳಿ ಕುಂಕುಮಾರ್ಚನೆ ಮಾಡಬೇಕು. ತುಂಬ ಮುಖ್ಯವಾಗಿ ಕುಂಕುಮಾರ್ಚನೆ 9 ದಿನಗಳು ನೀವು ಮಾಡಲೇಬೇಕು. ಆ ಕುಂಕುಮಾರ್ಚನೆ ಮಾಡಿದ ತಕ್ಷಣ ನೀವು ಹಣೆಗೆ ಹಚ್ಕೊಂಡು ನಿಮ್ಮ ಮನೆಯವ್ರಿಗೆಲ್ಲ ಕೊಡಿ. ಆದರೆ ನಿಮ್ಮ ಮನೆಯವ್ರಿಗೆ ಬಿಟ್ಟು ಬೇರೆ ಯಾರಿಗೂ ನೀವು ಹಚ್ಚೋ ಹಂಗಿಲ್ಲ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೀವು ಏನು ಪೂಜೆ ಮಾಡ್ತಿರಲ್ಲ ಆ ಹೂಗಳನ್ನು ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಎಸಿಬೇಡಿ. ಆ ಹೂಗಳನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಧನಪ್ರಾಪ್ತಿ ಆಗುತ್ತೆ. ಹಾಗೆ ಇನ್ನು ಮಿಕ್ಕಿದ ಹೂಗಳನ್ನು ಯಾವುದಾರೋ ಗಿಡಕ್ಕೆ ಹಾಕಬೇಡಿ. ಅದನ್ನು ನೀವು ಡಸ್ಟ್ಬಿನ್ಗೆಲ್ಲ ಹಾಕಿ ಎಸಿಬೇಡಿ. ಯಾಕಂದರೆ ನೀವು ಸ್ತೋತ್ರ ಮಾಡಿ ಪೂಜೆ ಮಾಡಿರೋ ಹೂವಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಅದನ್ನು ಹೊರಗೆ ಎಸೆಯೋದ್ರಿಂದ ನೀವು ಮಾಡಿದ ಫಲ ನಿಮಗೆ ಸಿಗೋದಿಲ್ಲ.
ಗೊತ್ತಾಯ್ತಲ್ಲ, ಶೈಲಪುತ್ರಿ ದೇವಿಯನ್ನು ನಾವು ಕನಕದುರ್ಗಮ್ಮ ಅಂತ ಹೇಳಿ ಇವತ್ತಿನ ದಿನ ಪೂಜೆ ಮಾಡ್ತೀವಿ. ಮೊದಲನೇ ದಿನ ನವರಾತ್ರಿಯಲ್ಲಿ ಸುಲಭವಾಗಿ ಹೇಳಿದ್ದೀನಿ, ಸುಲಭವಾಗಿ ನೀವು ಮಾಡಿಕೊಂಡು ದೇವಿ ಕೃಪೆಗೆ ಪಾತ್ರರಾಗಿ. ಈ 9 ರಾತ್ರಿಗಳು ದೇವಸ್ಥಾನಗಳಲ್ಲೆಲ್ಲ, ಶ್ರೀ ಕ್ಷೇತ್ರಗಳಲ್ಲೆಲ್ಲ ಒಂದೊಂದು ಅಲಂಕಾರ ಮಾಡ್ತಾರೆ. ನೋಡೋಕೆ 2 ಕಣ್ಣು ಸಾಲದು ಅಲ್ಲ. ಅದಕ್ಕೆ ನೀವು ಈ ನವರಾತ್ರಿಯಲ್ಲಿ ರಾತ್ರಿ ಪೂಜೆನೇ ಬಹಳ ವಿಶೇಷ. ಆದ್ದರಿಂದ ಸಂಜೆ ಎಲ್ಲರೂ ಪೂಜೆ ಮಾಡಿ ಯಾವುದಾದ್ರು ದೇವಿ ದೇವಸ್ಥಾನಕ್ಕೆ ಹೋಗಿ ಆ ತಾಯಿ ದರ್ಶನ ಮಾಡಿಕೊಂಡು ಬನ್ನಿ. ಇನ್ನೊಂದು ವಿಶೇಷ ಏನಂದರೆ, ಈ ನವರಾತ್ರಿಯಲ್ಲಿ 9 ಮಕ್ಕಳುಗಳನ್ನು, ಅಂದರೆ 9 ವರ್ಷದ ಒಳಗೆ ಇರುವಂತಹ ಹೆಣ್ಣು ಮಕ್ಕಳನ್ನು ಕರೆದು ಪೂಜೆ ಮಾಡ್ತಾರೆ, ಕನ್ಯಾ ಪೂಜೆ ಅಂತ ಹೇಳಿ. ಆ ಪೂಜೆ ಮಾಡೋದ್ರಿಂದ ನವದುರ್ಗಾ ಪೂಜೆ ಮಾಡಿದಷ್ಟೇ ಪುಣ್ಯ ಬರುತ್ತೆ. ನಿಮಗೆ 9 ಜನ ಮಕ್ಕಳನ್ನು ಕರೆಯೋಕ್ಕಾಗಿಲ್ಲ ಅಂದರೆ ಒಂದೇ ಒಂದು ಹೆಣ್ಣು ಮಗನ್ನು 9 ವರ್ಷದ ಒಳಗಿರಬೇಕು. ಆ ಮಗುನ ಕರೆದು ಪೂಜೆಯನ್ನು ಮಾಡಬೇಕು. ಹೇಗೆ ಪೂಜೆ ಮಾಡಬೇಕು? ಆ ಮಗು ಕಾಲನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ, ಆ ಮಗುಗೆ ಅರಿಶಿನ ಕುಂಕುಮ ಬಳೆಯನ್ನು ನೀವು ಕೊಟ್ಟು, ಹಾಗೆ ಏನಾದರೂ ಒಂದು ಉಡುಗೊರೆಯನ್ನು ಕೊಟ್ಟು, ಆ ಮಗುಗೆ ಏನಾದ್ರು ತಿಂಡಿ ತಿನಿಸುಗಳನ್ನು ಕೊಟ್ಟು, ಆ ನಂತರ ಆ ಮಗು ಬರಬೇಕಾದ್ರೆ ಲಂಗ ಬ್ಲೌಸ್ನೇ ಹಾಕ್ಕೊಂಡು ಬರಬೇಕು. ಯಾವುದೇ ಕಾರಣಕ್ಕೂ ಈಗಿನ ಒಂದು ಫ್ಯಾಷನ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಬರಬೇಡಿ ಅಂತ ಹೇಳಿ ಆ ಮಗುಗೆ ಈ ರೀತಿಯಾದಂತಹ ಒಂದು ಉಡುಪನ್ನೇ ತೊಡಿಸಿ ಪೂಜೆ ಮಾಡಿ ಆ ಮಗುವಿನ ಆಶೀರ್ವಾದ ತಗೊಂಡ್ರೆ ನಿಮಗೆ ನವರಾತ್ರಿ ಮಾಡದಂತಹ ಪುಣ್ಯ ಸಿಕ್ಕತ್ತೆ. ಈ ನವರಾತ್ರಿಯಲ್ಲಿ ಸಾಕಷ್ಟು ಪೂಜೆಗಳನ್ನು ಮಾಡ್ಬೋದು, ಆದರೆ ನಾನು ಸುಲಭವಾಗಿ ನಿಮಗೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಾವು ನವರಾತ್ರಿಯಲ್ಲಿ ದುರ್ಗಾ, ಲಕ್ಷ್ಮೀ, ಸರಸ್ವತಿ ಪೂಜೆಯನ್ನು ಮಾಡೋದು ತುಂಬ ಮುಖ್ಯ. ಈ ದುರ್ಗಾ, ಲಕ್ಷ್ಮೀ, ಸರಸ್ವತಿ ಪೂಜೆ ಮಾಡೋದ್ರಿಂದ ಏನು ಲಾಭ ಅಂದರೆ, ದುರ್ಗೆಯನ್ನು ಪೂಜೆ ಮಾಡಿದ್ರೆ ದುರ್ಗಾ ದುರ್ಗತಿನಾಶಿನಿ, ದುಃಖ ನಿವಾರಿಣಿ, ಸುಖಪ್ರದಾಯಿನಿ ಅಂತ ಹೇಳ್ತೀವಿ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಹೋಗಲಾಡಿಸ್ತಾಳೆ ದುರ್ಗಾ ಪರಮೇಶ್ವರಿ. ಹಾಗೆ ಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ಧನಪ್ರಾಪ್ತಿ, ಸರಸ್ವತಿಯನ್ನು ಪೂಜೆ ಮಾಡಿದ್ರೆ ವಿದ್ಯೆ ಮತ್ತು ಜ್ಞಾನವನ್ನು ಪ್ರಾಪ್ತಿ ಮಾಡ್ತಾಳೆ. ಆದ್ದರಿಂದ ನೀವೆಲ್ಲರೂ ದುರ್ಗಾ, ಲಕ್ಷ್ಮೀ, ಸರಸ್ವತಿಯನ್ನು ಪೂಜಿಸಿ. ನಾವು ಎಷ್ಟೋ ಜನಕ್ಕೆ ಎಷ್ಟೆಷ್ಟೋ ಸಹಾಯ ಮಾಡಿರ್ತೀವಿ, ಆದರೆ ಯಾವ ಜನರು ಕೂಡ ನಮ್ಮನ್ನು ನೆನೆಸ್ಕೊಳ್ಳೋದೇ ಇಲ್ಲ. ಆದ್ದರಿಂದ ಅದೇ ಕೆಲಸನ ನಾವು ದೇವ್ರಿಗೆ ಮಾಡಿದ್ರೆ ನಾವು ಮಾಡಿದ ಫಲ ಯಾವಾಗಲೂ ನಮ್ಮ ಜೊತೆ ಉಳ್ಕೊಳ್ಳುತ್ತೆ ಅಲ್ವಾ? ಫಿಕ್ಸ್ಡ್ ಡೆಪಾಸಿಟ್ ಥರ ದೇವರು ಯಾವತ್ತೂ ನಮ್ಮ ಕೈ ಬಿಡೋಲ್ಲ, ದೇವರು ನಮ್ಮ ಜೊತೆ ಇದ್ದೇ. ಈ ವಿಡಿಯೋನ 4-6 ಜನಕ್ಕೆ ನೀವು ಶೇರ್ ಮಾಡಿ, ಆದ್ದರಿಂದ ಅವರು ಕೂಡ ಇದನ್ನು ಆಚರಿಸಿ ಇದರ ಫಲವನ್ನು ಪಡಿಬೋದು. ಏನಂದರೆ, ನಮಗೆ ಯಾರಿಗೂ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಯಾರು ಸಹಾಯ ಮಾಡ್ತಿರ್ತಾರೋ ಆ ಕಡೆ ನಾವು ದಾರಿ ತೋರಿಸ್ಬೇಕು ಅಲ್ವಾ? ಅದಕ್ಕೆ ನೀವು ಕೂಡ ಇದನ್ನು 4-6 ಜನಕ್ಕೆ ಶೇರ್ ಮಾಡಿದ್ರೆ, ಅವರು ಮಾಡೋರಿದ್ದರೆ ಮಾಡಿ ಆ ಒಂದು ಫಲವನ್ನು ಅನುಭವಿಸಿದ್ರೆ ನಿಮಗೂ ಒಳ್ಳೆಯದಾಗತ್ತೆ ಅಲ್ವಾ? ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ನಾನು ಕೇಳ್ತಾ ಇರ್ತೀನಿ. ಮುಂದಿನ ಭಾಗದಲ್ಲಿ ಶೈಲಪುತ್ರಿ ಆಯಿತು, ಬ್ರಹ್ಮಚಾರಿಣಿ ಬಗ್ಗೆ ತಿಳಿಸ್ಕೊಡ್ತಾ ಹಾಗೆ ನೈವೇದ್ಯವನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟು ನಮ್ಮ ಜೊತೆ ಯಾವಾಗಲೂ ಇರಲಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ. ನಮಸ್ಕಾರ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು.